Hi everyone, Kalika Chetarike Learning Sheets Activities Solutions Answers for Class 8th Standard English Medium. Already crop production and management, microorganisms, synthetic fibers and plastics ಇಷ್ಟು ಆಕ್ಟಿವಿಟೀಸ್ಗೆ ಸೊಲ್ಯೂಷನ್ಸ್ ಕೊಟ್ಟಾಗಿದೆ. ಮೆಟಲ್ ಆ್ಯಂಡ್ ನಾನ್ ಮೆಟಲಲ್ಲಿ ಲರ್ನಿಂಗ್ ಶೀಟ್ 1 ಆಕ್ಟಿವಿಟೀಸ್ಗೆ ಬರೋವಂಥ ಎಲ್ಲ ಕ್ವೆಶನ್ಗೆ ಸೊಲ್ಯೂಷನ್ಸನ್ನು ಕೊಟ್ಟಾಗಿದೆ. ಆ್ಯಕ್ಚುಲಿ ಅಲ್ಲಿ ಬರೀ ಫಿಸಿಕಲ್ ಪ್ರಾಪರ್ಟೀಸ್ ಮಾತ್ರ ಲರ್ನಿಂಗ್ ಶೀಟ್ 1ಅಲ್ಲಿ ಬಂದಿತ್ತು. ಈಗ ಲರ್ನಿಂಗ್ ಶೀಟ್ 2 ಅಲ್ಲಿ ಬಂದ್ಬಿಟ್ಟು ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಬರೋವಂಥ ಕ್ಯಾರೆಕ್ಟರಿಸ್ಟಿಕ್ ಬಗ್ಗೆ ಕ್ವೆಶನ್ಸ್ ಇದೆ ಆಕ್ಟಿವಿಟೀಸಲ್ಲಿ. ಆ ಸೊಲ್ಯೂಷನನ್ನು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ವೆಲ್ಕಮ್ ಟು ಧನು ಸ್ಟಾಕ್. In learning sheet 1, in all the activities, ಫಿಸಿಕಲ್ ಪ್ರಾಪರ್ಟೀಸ್ ಬೇಸ್ ಮಾಡಿ ಕ್ವೆಶನ್ಸ್ಗಳಿತ್ತು. ಸೊ ಇವಾಗ ನಿಮಗೆ ಫಿಸಿಕಲ್ ಪ್ರಾಪರ್ಟೀಸನ್ನ ಬೇಸ್ ಮಾಡಿ ಹೇಗೆ ಮೆಟಲ್ ಮತ್ತು ನಾನ್ ಮೆಟಲ್ನ ಕಂಡುಹಿಡಿಯೋದು ಅಂತ ಗೊತ್ತಾಯಿತು. ಫಿಸಿಕಲ್ ಪ್ರಾಪರ್ಟೀಸ್ ಮೆಟಲ್ ಬಂದ್ಬಿಟ್ಟು ಆಲ್ ದ ಮೆಟಲ್ಸ್ ಆರ್ ಶೈನ್ ಆ್ಯಂಡ್ ಇಟ್ ಈಸ್ ಎ ಹಾರ್ಡ್, malleable, ductile and conducts electricity and sonorous. There are some metals which are exemption. ಕೆಲವು ಮೆಟಲ್ಸ್ ಇದೆ, ಇಟ್ ಈಸ್ ಇನ್ ಎ ಲಿಕ್ವಿಡ್, ಫಾರ್ ಎಕ್ಸಾಂಪಲ್ ಮರ್ಕ್ಯುರಿ, ಬಟ್ ಆಲ್ ದ ಮೆಟಲ್ಸ್ ಆರ್ ಸಾಲಿಡ್, ರೈಟ್. ಹಾಗೆ ನಾನ್ ಮೆಟಲ್ಸ್ ಬಂದ್ಬಿಟ್ಟು ಆಪೋಸಿಟ್ ಆಫ್ ದಿಸ್, ನಾನ್ ಲಸ್ಟರಸ್, ನಾನ್ ಸೋನರಸ್, ನಾನ್ ಮೆಲಬಿಲಿಟಿ, ನಾನ್ ಡಕ್ಟಲಿಟಿ, ಪುವರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ರೈಟ್. ಸೊ ಇವಾಗ ದಿಸ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, it is substance are classified as a acid, base and neutral and their chemical nature ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಒಂದು ಸಬ್ಸ್ಟೆನ್ಸು ಆ್ಯಸಿಡಾ ಇಲ್ಲ ಬೇಸಾ, ಎನಿ ಎಲಿಮೆಂಟ್ ಈಸ್ ಎ ಬೇಸ್ ಆರ್ ಆ್ಯಸಿಡ್ ಆರ್ ಎ ನ್ಯೂಟ್ರಲ್ ಅನ್ನೋದನ್ನು ಹೇಗೆ ಕಂಡುಹಿಡಿಬೇಕು ಅಂದರೆ ದೇರ್ ಈಸ್ ಎ ಒನ್ ಇಂಡಿಕೇಟರ್ ಕಾಲ್ಡ್ ಆಸ್ ಎನ್ ಎ ಲಿಟ್ಮಸ್ ಪೇಪರ್, ರೈಟ್ ಚಿಲ್ಡ್ರನ್. ಸೊ ಆ ಲಿಟ್ಮಸ್ ಪೇಪರನ್ನು ತಗೊಂಡು ನಾವು ಎಕ್ಸ್ಪೆರಿಮೆಂಟ್ ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ವೆದರ್ ದ ಗಿವನ್ ಸಬ್ಸ್ಟೆನ್ಸ್ ಈಸ್ ಎ ಆ್ಯಸಿಡ್ ಆರ್ ಎ ಬೇಸು. ನೋಡಿ, ಇವಾಗ ರೆಡ್ ಇದು ಬ್ಲೂ ಲಿಟ್ಮಸ್ ಪೇಪರ್ನ ನಾವು ತಗೊಂಡು ಒಂದು ಸಬ್ಸ್ಟೆನ್ಸನ್ನ ಇಟ್ಕೊಂಡು ಟೆಸ್ಟ್ ಮಾಡಿದಾಗ ದ ಬ್ಲೂ ಲಿಟ್ಮಸ್ ಟರ್ನ್ಸ್ ಇಂಟು ರೆಡ್ ಈಸ್ ಎ ಆ್ಯಸಿಡ್. ಬೇಸ್ ಇದ್ದಾಗ ರೆಡ್ ಲಿಟ್ಮಸ್ ಟರ್ನ್ ಟು ಬ್ಲೂ ಈಸ್ ಎ ಬೇಸ್. ಇದು ಶಾರ್ಟಾಗಿ ನಾವು ಹೇಗೆ ನೆನ್ಪಿಟ್ಕೋಬೇಕು ಅಂದರೆ ನೋಡಿ, ಬೇಸಿಗೆ ಬಂದ್ಬಿಟ್ಟು BRB, ಬಾರ್ಬಿ ಅಂತ ನೆನ್ಪಿಟ್ಕೊಳ್ಳಿ. ಬಿ ಫಾರ್ ಬೇಸ್, ಆರ್ ಫಾರ್ ರೆಡ್ ಲಿಟ್ಮಸ್ ಆ್ಯಂಡ್ ಬ್ಲೂ ಫಾರ್ ಬ್ಲೂ ಕಲರ್. ಸೊ ರೆಡ್ ಲಿಟ್ಮಸ್ ಬ್ಲೂ ಆಗಿ ಚೇಂಜ್ ಆದರೆ ಇಟ್ ಈಸ್ ಎ ಬೇಸ್. ಸೊ ಇದನ್ನೆಲ್ಲ ನೀವು ಆಲ್ರೆಡಿ 7th ಸ್ಟ್ಯಾಂಡರ್ಡಲ್ಲಿ ನೀವು ಲರ್ನ್ ಮಾಡಿದ್ದೀರಾ. ಆ್ಯಸಿಡ್ ಬೇಸ್ ಅಂತಲೇ ಒಂದು ಚಾಪ್ಟರ್ ಇತ್ತು. ಈಗ ಇಲ್ಲಿ ಕ್ವೆಶನ್ ಏನು ಅಂದರೆ, ಎಕ್ಸಾಮಿನ್ ಆ್ಯಂಡ್ ಕನ್ಕ್ಲೂಡ್ ವೆನ್ ಮೆಟಲ್ ಆ್ಯಂಡ್ ನಾನ್ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್, ಏರ್, ಆ್ಯಸಿಡ್, ಬೇಸ್. ಸೊ ಮೆಟಲ್ಲ ಮತ್ತು ನಾನ್ ಮೆಟಲ್ಲು ಯಾವುದಾದ್ರೂ ಒಂದು ಮೆಟಲ್ ಆರ್ ನಾನ್ ಮೆಟಲ್ಲು ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಮಾಡಿದರೆ, ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದರೆ, ಬೇಸ್ ಜೊತೆಗೆ ರಿಯಾಕ್ಟ್ ಮಾಡಿದರೆ ಏನಾಗುತ್ತೆ? ಸೊ ಹೌ ಟು consider it is acidic in nature and basic in nature. Activity 1, perform the following experiments and express your decision. So burn the magnesium wire in the hair. ಒಂದು ಮೆಗ್ನೀಷಿಯಂ ರಿಬ್ಬನನ್ನು ತಗೊಂಡು ಅದನ್ನು ನಾವು ಬರ್ನ್ ಮಾಡಬೇಕು. ಇನ್ ದ ಏರ್ ಅಂದರೆ ಹೇರಲ್ಲಿ ಆಕ್ಸಿಜನ್ ಇಸ್ ಪ್ರೆಸೆಂಟ್, ರೈಟ್. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಮೆಗ್ನೀಷಿಯಂ ಬರ್ನ್ ಆಗುತ್ತೆ. ಬರ್ನ್ ಆದಮೇಲೆ ಅದು ಮೆಗ್ನೀಷಿಯಮಿಂದ ಆಕ್ಸಿಜನ್ ಜೊತೆಗೆ ಬರ್ನ್ ಆದಾಗ ಒಂದು ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಸೊ ಆ ಸಬ್ಸ್ಟೆನ್ಸ್ಗೆ ಆ್ಯಡ್ ವಾಟರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಾವು ಟೆಸ್ಟ್ ಮಿಕ್ಸ್ಚರ್ ವಿತ್ ಬ್ಲೂ ಆ್ಯಂಡ್ ರೆಡ್ ಲಿಟ್ಮಸ್ ಪೇಪರು. ಬ್ಲೂ ಲಿಟ್ಮಸ್ ಪೇಪರು ತೊಗೋಬೇಕು, ರೆಡ್ ಲಿಟ್ಮಸ್ ಪೇಪರು ತೊಗೋಬೇಕು. ಸೊ ತೊಗೊಂಡು ನಾವೇನು ಆ ಸೊಲ್ಯೂಷನನ್ನು ಮಿಕ್ಸ್ ತೊಗೊಂಡಿದ್ದೀವಿ ಅದರಲ್ಲಿ ಡಿಪ್ ಮಾಡಿ ನೋಡಬೇಕು. ಸೊ ಡಿಪ್ ಮಾಡಿ ನೋಡಿದಾಗ ಸೊ ನಮಗೆ ಅಲ್ಲಿ ಏನಾಗುತ್ತೆ ಅಂದರೆ, ಈ ಬ್ಲೂ ಲಿಟ್ಮಸ್ ಪೇಪರಲ್ಲಿ ಏನು ಚೇಂಜಸ್ಸೇ ಕಾಣಿಸೋದಿಲ್ಲ. ಬ್ಲೂ ಲಿಟ್ಮಸ್ won't turn into red, but red litmus paper turns into blue litmus paper. ಯಾಕೆಂದರೆ ಬಿಕಾಸ್ ಇಟ್ ಈಸ್ ಎ ಬೇಸಿಕ್ ಇನ್ ನೇಚರ್. ಆ ಸೊಲ್ಯೂಷನ್ ಏನಿದೆ ಅದು ಬೇಸಿಕ್ ಇನ್ ನೇಚರ್. ಸೊ ಕನ್ಕ್ಲೂಷನ್ ಏನು? ರೆಡ್ ಲಿಟ್ಮಸ್ ಪೇಪರ್ ಟರ್ನ್ಸ್ ಇಂಟು ಬ್ಲೂ ಲಿಟ್ಮಸ್ ಪೇಪರ್ ಬಿಕಾಸ್ ಇಟ್ ಈಸ್ ಬೇಸಿಕ್ ಇನ್ ನೇಚರ್. ಆ್ಯಸಿಡ್ ಆಗಿದ್ರೆ ಏನಾಗ್ತಾ ಇತ್ತು? ಬ್ಲೂ ಲಿಟ್ಮಸ್ ಪೇಪರ್ ಟರ್ನ್ಸ್ ಇಂಟು ರೆಡ್ ಆಗ್ತಾ ಇತ್ತು, ದೆನ್ ಅದು ಆ್ಯಸಿಡಿಕ್ ಅಂತ ನಾವು ಹೇಳ್ಬೋದಾಗಿತ್ತು. ಸೊ ಈ ಎಕ್ಸ್ಪೆರಿಮೆಂಟ್ ಏನು ಹೇಳ್ತಾ ಇದೆ? ರೆಡ್ ಲಿಟ್ಮಸ್ ಪೇಪರ್ ಟರ್ನ್ಸ್ ಇಂಟು ಬ್ಲೂ ಲಿಟ್ಮಸ್ ಪೇಪರ್ ಬಿಕಾಸ್ ಇಟ್ ಈಸ್ ಬೇಸಿಕ್ ಇನ್ ನೇಚರ್. ಸೊ ಇನ್ನೊಂದು ಎಕ್ಸ್ಪೆರಿಮೆಂಟು, ಬರ್ನ್ ದ ಸಲ್ಫರ್ ಪೌಡರ್ ಇನ್ ದ ಹೇರ್ ಆ್ಯಂಡ್ ರಿಲೀಸ್ ಸ್ಮೋಕ್ ಇಸ್ ಟು ಬಿ ಸ್ಟೋರ್ಡ್ ಇನ್ ಎ ಗ್ಲಾಸ್ ಬೇಕರ್. ಸಲ್ಫರ್ ತೊಗೋಬೇಕು, ಸಲ್ಫರ್ ಪೌಡರನ್ನು ತೊಗೊಂಡು ಮತ್ತೆ ಅದನ್ನು ಬರ್ನ್ ಮಾಡಬೇಕು ವಿತ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆ ರೀತಿ ಮಾಡಿದಾಗ ಏನಾಗುತ್ತೆ? ಸ್ಮೋಕ್ ರಿಲೀಸ್ ಆಗುತ್ತೆ. ಆ ಸ್ಮೋಕನ್ನ ನಾವು ಗ್ಲಾಸ್ ಬೇಕರಲ್ಲಿ ಕಲೆಕ್ಟ್ ಮಾಡಬೇಕು. ಒನ್ಸ್ ಅಗೇನ್ ವಿ ಹ್ಯಾವ್ ಟು ಆ್ಯಡ್ ವಾಟರ್ ಟು ದಟ್. ಸೊ ಒಂದು ಸೊಲ್ಯೂಷನ್ ಪ್ರಿಪೇರ್ ಆಗುತ್ತೆ.
Once again we have to take a red litmus paper and a blue litmus paper and you have to check whether it is the solution is acidic in nature or a basic in nature. So ಇಲ್ಲಿ ಆನ್ಸರ್ ಬಂದು ಮತ್ತೆ ಇಲ್ಲೇನಾಗುತ್ತೆ ಅಂದರೆ ಇನ್ ಎ ರೆಡ್ ಲಿಟ್ಮಸ್ ಪೇಪರ್ ದೇರ್ ಇಸ್ ನೋ ಚೇಂಜ್ ಬಟ್ ಬ್ಲೂ ಲಿಟ್ಮಸ್ ಪೇಪರ್ ಟರ್ನ್ಸ್ ಇನ್ ಟು ರೆಡ್ ಬಿಕಾಸ್ ಇಟ್ ಈಸ್ ಅಸಿಡಿಕ್ ಇನ್ ನೇಚರ್. ದಿಸ್ ಇಸ್ ದ ಆನ್ಸರ್. ಐ ಥಿಂಕ್ ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ. ದ ಫುಲ್ ಇನ್ನೂ ಜಾಸ್ತಿ ಡೀಟೇಲ್ಸ್ ಬಂದುಬಿಟ್ಟು ನೀವು ಇದನ್ನು 10th ಓದ್ತೀರಾ. ಈವನ್ ನಾವು ವಿ ಆರ್ ಟೇಕಿಂಗ್ ಫಾರ್ ದ 10th ಸ್ಟ್ಯಾಂಡರ್ಡ್ ಆಲ್ಸೋ ಕ್ಲಾಸಸ್. ಸೊ ನೀವು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಕಂಟಿನ್ಯೂಸ್ ಆಗಿ ಟಿಲ್ ಯುವರ್ 10th ಸ್ಟ್ಯಾಂಡರ್ಡ್ ನಮ್ಮ ಚಾನಲಲ್ಲಿ ಬರೋ ಎಲ್ಲ ಇನ್ಫಾರ್ಮೇಷನ್ಗಳನ್ನಾಗಲಿ ಇಲ್ಲ ಲೆಸನ್ನಾಗಲಿ ಎಲ್ಲ ಟಿಪ್ಸ್ಗಳಾಗಲಿ ನಿಮಗೆಲ್ಲ ಒಂದೇ ಚಾನಲಲ್ಲಿ ಸಿಗುತ್ತೆ. ಆ್ಯಂಡ್ ಈವನ್ ಇನ್ನೂ ಒಂದು ಹೇಳಬೇಕು ಅಂದರೆ ಈ 1 to 20 ಎಲಿಮೆಂಟ್ಸನ್ನು ನಾವು ಲರ್ನ್ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ಅಂದರೆ ಅಟಾಮಿಕ್ ನಂಬರು, ಹೈಡ್ರೋಜನ್ ಅಟಾಮಿಕ್ ನಂಬರ್ 1, ಆಕ್ಸಿಜನ್ ಆ ರೀತಿ ಎಲ್ಲ ಇರುತ್ತೆ. ಸೊ ಅದನ್ನು ಹೀಲಿಯಮು 1 to 20 ಅಟಾಮಿಕ್ ನಂಬರು ನಾನು ಅದನ್ನು ಈಸಿಯಾಗಿ ಹೇಗೆ ಲರ್ನ್ ಮಾಡೋದು ಅನ್ನೋದನ್ನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ನಿಮಗೆ ಪ್ಲೇ ಲಿಸ್ಟಲ್ಲೂ ಸಿಗುತ್ತೆ. ಇಲ್ಲಾಂದರೆ ನಾನು ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಆ ವಿಡಿಯೋನ ನೀವು ನೋಡಿ. ಸೊ ಇವಾಗ ಈ ಕ್ವೆಶನಿಗೆ ಬರೋಣ. Immerse the iron nail in a copper sulfate solution. Leave it for 5 minutes and remove the iron. Observe and write the changes in the color of the iron nail. ನೋಡಿ ಇಲ್ಲಿ ಒಂದು ಟೆಸ್ಟ್ ಟ್ಯೂಬು ಇಲ್ಲಾಂದರೆ ಬೀಕರ್ ತೊಗೋಬೇಕು. ಅದರಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನನ್ನು ಹಾಕ್ಕೋಬೇಕು. ಹಾಕ್ಬಿಟ್ಟು ಒಂದು ನೇಲ್, ಐರನ್ ನೇಲ್ ಇರುತ್ತಲ್ವ, ಅದನ್ನು ಅದರಲ್ಲಿ ಡಿಪ್ ಮಾಡಿಬಿಟ್ಟು ಒಂದು 5 ನಿಮಿಷ ಅದನ್ನು ಡಿಸ್ಟರ್ಬ್ ಮಾಡದೆ ಹಾಗೆ ನೋಡ್ತಾ ಇರಬೇಕು. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಫಾರ್ಮುಲಾ ಏನು ಅಂದರೆ CuSO4. ಐಎನ್ ಫಾರ್ಮುಲಾ ಬಂದ್ಬಿಟ್ಟು Fe. ಸೊ ಇಲ್ಲಿ ಕಾಪರ್ ಸಲ್ಫೇಟ್ ಜೊತೆಗೆ ಸೊಲ್ಯೂಷನ್ ಜೊತೆಗೆ ಐಎನ್ ಬಂದ್ಬಿಟ್ಟು ರಿಯಾಕ್ಟ್ ಮಾಡ್ತಾ ಇದೆ. ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಯಾವುದೇ ಒಂದು ಕಾಂಪೌಂಡ್ ಒಂದು ಎಲಿಮೆಂಟ್ ಇಲ್ಲಾಂದರೆ ಎಲಿಮೆಂಟ್ ಆ್ಯಂಡ್ ಎಲಿಮೆಂಟ್ ರಿಯಾಕ್ಟ್ ಆದಾಗ ಹೊಸ ಪ್ರಾಡಕ್ಟು ಫಾರ್ಮ್ ಆಗುತ್ತೆ, ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಇಲ್ಲಿ ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗಿದೆ FeSO4 ಪ್ಲಸ್ Cu ಕಾಪರು. ಅಂದರೆ FeSO4 ಅಂದರೆ ಫೆರಸ್ ಸಲ್ಫೇಟ್ ಪ್ಲಸ್ Cu ಅಂದರೆ ಕಾಪರ್. Cu ಸಿಂಬಲ್ ಅದು. ಫೈನ್. ಸೊ ದ ಬ್ಲೂ ಕಲರ್ ಆಫ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ಫಸ್ಟ್ ಈ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಯಾವ ಕಲರ್ ಇರುತ್ತೆ ಅಂದರೆ ಬ್ಲೂ ಕಲರು. ಚೇಂಜಸ್ ಇಂಟು ಪೇಲ್ ಗ್ರೀನ್. ಪೇಲ್ ಗ್ರೀನ್ ಕಲರ್ ಚೇಂಜ್ ಆಗುತ್ತೆ. ಯಾಕೆ ಚೇಂಜ್ ಆಯಿತು ಅಂದರೆ ಬಿಕಾಸ್ ಐರನ್ ಈಸ್ ಮೋರ್ ರಿಯಾಕ್ಟಿವ್ ಮೆಟಲ್ ದ್ಯಾನ್ ಕಾಪರ್. ಸೊ ಯಾಕೆ ಅಂದರೆ ಇಲ್ಲಿ ಕಾಪರ್ ಸಲ್ಫೇಟಲ್ಲಿ ಯಾವುದನ್ನು ನಾವು ಇಮ್ಮರ್ಸ್ ಮಾಡಿದ್ದೀವಿ, ಐಯನ್ ಮಾಡಿದ್ದೀವಿ. ಈ ಐಯನ್ನು ಕಾಪರಿಗಿಂತ ಜಾಸ್ತಿ ರಿಯಾಕ್ಟಿವ್, ಬೇಗ ರಿಯಾಕ್ಟ್ ಆಗುತ್ತೆ. ಬೇಗ ರಿಯಾಕ್ಟ್ ಆಗೋದ್ರಿಂದ ಏನು ಮಾಡುತ್ತೆ ಅದು, ಈ ಕಾಪರನ್ನು ಸಪ್ರೇಟಾಗಿ ತೆಗೆದುಬಿಟ್ಟು ಇದು SO4 ಜೊತೆಗೆ ಸೇರಿಕೊಳ್ಳುತ್ತೆ. ಸೊ ಐಯನ್ ಇಸ್ ಮೋರ್ ರಿಯಾಕ್ಟಿವ್ ಮೆಟಲ್ ದ್ಯಾನ್ ಕಾಪರ್. ಸೊ ಇಟ್ ಡಿಸ್ಪ್ಲೇಸಸ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಸೊ ಇದನ್ನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಸೊ ಯು ವಿಲ್ ಸ್ಟಡಿ ಇನ್ ಎ ಹೈಯರ್ ಕ್ಲಾಸ್, ದಟ್ ಈಸ್ ಇನ್ ಎ 10th ಸ್ಟ್ಯಾಂಡರ್ಡ್ ಇನ್ ಡೀಟೇಲ್. ಕಂಡಕ್ಟ್ ದ ಫಾಲೋಯಿಂಗ್ ಎಕ್ಸ್ಪೆರಿಮೆಂಟ್ ಅಂಡ್ ಕನ್ಕ್ಲೂಡ್. ನೋಡಿ ಇಲ್ಲಿ ಕಾಪರ್, ಐಯನ್, ಅಲ್ಯೂಮಿನಿಯಂ, ಸೋಡಿಯಂ ಅಂತ ಕೊಟ್ಟಿದ್ದಾರೆ. ಸೊ ಈ ಕಾಪರ್ ವಾಟರ್ ಜೊತೆಗೆ ರಿಯಾಕ್ಟ್ ಮಾಡಿದರೆ ಏನಾಗುತ್ತೆ, ಐಯನ್ ವೆನ್ ರಿಯಾಕ್ಟ್ ವಿತ್ ದ ವಾಟರ್, ಅಲ್ಯೂಮಿನಿಯಂ ವೆನ್ ರಿಯಾಕ್ಟ್ ವಿತ್ ವಾಟರ್, ಸೋಡಿಯಂ ವೆನ್ ರಿಯಾಕ್ಟ್ ವಿತ್ ವಾಟರ್, ವಾಟ್ ಹ್ಯಾಪನ್ಸ್? ಕಾಪರ್ ವಾಟರ್ ಜೊತೆಗೆ ರಿಯಾಕ್ಟ್ ಆದರೆ ದೇರ್ ಇಸ್ ನೋ ರಿಯಾಕ್ಷನ್, ಐಯನ್ ದೇರ್ ಇಸ್ ನೋ ರಿಯಾಕ್ಷನ್, ಅಲ್ಯೂಮಿನಿಯಂ ದೇರ್ ಇಸ್ ನೋ ರಿಯಾಕ್ಷನ್. ಬಟ್ ಸೋಡಿಯಂ ವೆನ್ ರಿಯಾಕ್ಟ್ ವಿತ್ ವಾಟರ್ Na ಪ್ಲಸ್ H2O ಏನಾಗುತ್ತೆ ಅಂದರೆ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್, ಅಲ್ಲಿ ಒಂದು ರಿಯಾಕ್ಷನ್ ನಡೆಯುತ್ತೆ. ಸೊ NaOH ಅನ್ನೋ ಒಂದು ಹೊಸ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಹಾಗೆ H2 ಹೈಡ್ರೋಜನ್ ಗ್ಯಾಸ್ ಬಂದ್ಬಿಟ್ಟು ರಿಲೀಸ್ ಆಗುತ್ತೆ. Classify the following objects as acid base by using the litmus paper. ಇಲ್ಲಿ ಕೆಲವು ಸಬ್ಸ್ಟೆನ್ಸ್ ಮೆಟೀರಿಯಲ್ಸ್ ಇದೆ, ಅದನ್ನು ನಿಮಗೆ ಕೊಡ್ತಾರೆ. ಹಾಗೆ ಇಂಡಿಕೇಟರ್ಸ್ ಕೊಡ್ತಾರೆ, ರೆಡ್ ಲಿಟ್ಮಸ್ ಪೇಪರು ಮತ್ತು ಬ್ಲೂ ಲಿಟ್ಮಸ್ ಪೇಪರು. ನಾವೇನು ಮಾಡಬೇಕು, ಆ ಲೆಮನ್ ಜ್ಯೂಸಲ್ಲಿ ಫಸ್ಟು ರೆಡ್ ಲಿಟ್ಮಸ್ ಪೇಪರನ್ನು ಹಾಕಬೇಕು, ಡಿಪ್ ಮಾಡಬೇಕು, ಇಮ್ಮರ್ಸ್ ಮಾಡಬೇಕು. ಯು ಹ್ಯಾವ್ ಟು ಅಬ್ಸರ್ವ್ ವೇರ್ ದೇರ್ ಈಸ್ ಎನಿ ಚೇಂಜಸ್. ಆಮೇಲೆ ಮತ್ತೆ ಬ್ಲೂ ಲಿಟ್ಮಸ್ ಏನಿ ಚೇಂಜಸ್ ಇದ್ದರೆ ಅಲ್ಲಿ ಎಸ್ ಅಂತ ಹಾಕಿ, ಇಲ್ಲಾಂದರೆ ಅಲ್ಲೊಂದು ಡ್ಯಾಶ್ ಹಾಕಿ. ಬ್ಲೂ ಲಿಟ್ಮಸ್ ಪೇಪರನ್ನು ನೀವು ಮತ್ತೆ ಲೆಮನ್ ಜ್ಯೂಸಲ್ಲಿ ಮತ್ತೆ ನೀವು ಇಮರ್ಸ್ ಮಾಡಿ ನೋಡಬೇಕು, ಏನಾದರೂ ಚೇಂಜ್ ಆಗುತ್ತಾ. ಎಸ್ ಅಂತ ಹಾಕಿದ್ದೀವಿ, ಯಾಕಂದರೆ ಇಲ್ಲಿ ಬ್ಲೂ ಲಿಟ್ಮಸ್ ಪೇಪರ್ ಟರ್ನ್ಸ್ ಇನ್ ಟು ರೆಡ್. ಸೊ ಇಟ್ ಈಸ್ ಎ ಅಸಿಡಿಕ್ ಇನ್ ನೇಚರ್. ಅದೇ ರೀತಿ ಟ್ಯಾಮರಿನ್, ಇಲ್ಲಿ ರೆಡ್ ಲಿಟ್ಮಸ್ ಹತ್ರ ನೋ ಅಂತ ಆದರೂ ಬರೀರಿ, ಇಲ್ಲಾಂದರೆ ಡ್ಯಾಶ್ ಆದರೂ ಹಾಕಿ. ಟ್ಯಾಮರಿನ್ ಡಸೋರ್, ರೆಡ್ ಲಿಟ್ಮಸ್ ನೋ ಚೇಂಜ್, ಬ್ಲೂ ಲಿಟ್ಮಸ್ ಎಸ್ ಬಿಕಾಸ್ ಇಟ್ ಈಸ್ ಎ ಆಸಿಡ್. ಸೊ ಆ ರೀತಿ ಇಲ್ಲಿ ಎಲ್ಲ ಮೆಟೀರಿಯಲ್ಸಿಗೂ ಕನ್ಕ್ಲೂಷನನ್ನು ಅಂದರೆ ಅಬ್ಸರ್ವೇಷನನ್ನು ನಾವೇನು ಅಬ್ಸರ್ವ್ ಮಾಡಿದ್ವಿ ಆ ಎಕ್ಸ್ಪೆರಿಮೆಂಟಿಗೆ ಅದನ್ನು ಇಲ್ಲಿ ನಾವು
ಬರೆದಿದ್ದೀವಿ. ಸೊ 7th ಸ್ಟ್ಯಾಂಡರ್ಡಲ್ಲಿ ಈವನ್ ನ್ಯಾಚುರಲ್ ಇಂಡಿಕೇಟರನ್ನು ಹೇಗೆ ಮನೆಯಲ್ಲೇ ಪ್ರಿಪೇರ್ ಮಾಡೋದು ಅನ್ನೋದು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿದೆ. ಮೋಸ್ಟ್ಲಿ ನಿಮ್ಮ ಟೀಚರ್ಸ್ ಅದನ್ನು ನಿಮಗೆ ಆ್ಯಕ್ಟಿವಿಟಿನ ಹೇಳ್ಕೊಟ್ಟಿರ್ತಾರೆ. ಆ ರೀತಿ ನಿಮಗೆ ಒಂದು ಟರ್ಮರಿಕ್ ಇಂಡಿಕೇಟರ್ ಆ ರೀತಿ ನಿಮಗೆ ಏನಾದರೂ ಗೊತ್ತಿದ್ರೆ ನೀವು ಮನೆಯಲ್ಲೇ ಲೆಮನ್ ಜ್ಯೂಸ್, ಟ್ಯಾಮರಿನ್ ಸೋರ್ ಈ ರೀತಿ ಕೆಲವು ಸೋಪ್ ಸೊಲ್ಯೂಷನ್ ಇವಕ್ಕೆಲ್ಲ ನೀವು ನಿಮ್ಮ ಎಕ್ಸ್ಪೆರಿಮೆಂಟನ್ನು ನೀವು ಮನೆಯಲ್ಲೇ ಕಂಡಕ್ಟ್ ಮಾಡಿಕೊಂಡು ನೋಡ್ಕೋಬೋದು. ಸೊ ಆಸಿಡ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಟು ರೆಡ್, ಬೇಸ್ turns red litmus to blue. That is the conclusion. Then learning outcome 3, activity 1, name metals and non-metals present in acid and base. ನೋಡಿ ಇಲ್ಲಿ ಬೇಸ್ ನೇಮ್ ಕೊಟ್ಟಿದ್ದಾರೆ, ಈ ಕಡೆ ಆಸಿಡ್ ನೇಮ್ ಕೊಟ್ಟಿದ್ದಾರೆ. ಸೊ ಆಸಿಡ್ ನೇಮ್ ಅದರಲ್ಲಿ ನಾನ್ ಮೆಟಲ್ ಯಾವುದು ಅನ್ನೋದನ್ನು ಕಂಡುಹಿಡಿಬೇಕು. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಅದರಲ್ಲಿ ಮೆಟಲ್ ಯಾವುದು ಅಂದರೆ ಕ್ಯಾಲ್ಶಿಯಂ ಆಗುತ್ತೆ. ಈ ಕಡೆ ಸಲ್ಫ್ಯೂರಿಕ್ ಆಸಿಡ್, ಅದರಲ್ಲಿ ನಾನ್ ಮೆಟಲ್ ಯಾವುದು ಅಂದರೆ ಸಲ್ಫರ್ ಆಗುತ್ತೆ. ಫೈನ್. ಸೊ ಇವಾಗ ನಾವೇ ಕೆಲವು ಎಕ್ಸಾಂಪಲ್ ಕೊಡ್ತಾ ಹೋಗಬೇಕು. ಸೊ ಫಸ್ಟ್ ಒನ್ ಇಸ್ ಎ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ KOH, ಇದರಲ್ಲಿ ಮೆಟಲ್ ಬಂದುಬಿಟ್ಟು K. ಹಾಗೆ ಈ ಕಡೆ ಆ್ಯಸಿಡ್ ನೇಮ್ ಕಡೆ HNO3, ಅದರಲ್ಲಿ ನಾನ್ ಮೆಟಲ್ ಯಾವುದು ಅಂದರೆ ಹೈಡ್ರೋಜನ್, ನೈಟ್ರೋಜನ್ ಆ್ಯಂಡ್ ಆಕ್ಸಿಜನ್. ಸೊ ನಾವೇನಲ್ಲಿ ಮೆಟಲ್ ಬರೆದಿರ್ತೀವೋ ದ ಬೇಸ್ ನೇಮ್ ಆ್ಯಂಡ್ ಆ್ಯಸಿಡ್ ನೇಮ್, ಅದರಲ್ಲಿ ಮೆಟಲ್ ಮತ್ತು ನಾನ್ ಮೆಟಲನ್ನು ಐಡೆಂಟಿಫೈ ಮಾಡಿ ನಾವು ಆ ಕಾಲಮಲ್ಲಿ ಬರಿತಾ ಇದ್ದೀವಿ. ಹಾಗೆ ಥರ್ಡ್ ಒನ್ NaOH, ಇದರಲ್ಲಿ ಮೆಟಲ್ ಬಂದುಬಿಟ್ಟು Na, HCl, ದ ನಾನ್ ಮೆಟಲ್ ಇಸ್ H ಆ್ಯಂಡ್ Cl. ಆ್ಯಂಡ್ ಫೋರ್ತಲ್ಲಿ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇಟ್ ಈಸ್ ನಾಟ್ NaOH, ಇಟ್ ಈಸ್ MgOH. ಎಮ್ ಬಂದುಬಿಟ್ಟು ಕ್ಯಾಪಿಟಲ್, G ಬಂದುಬಿಟ್ಟು ಸ್ಮಾಲ್ ಲೆಟರ್. ಓಕೆ, ಸೊ ಅಂದರೆ ಇಲ್ಲಿ ಮೆಟಲ್ ಆವಾಗ Mg ಆಗುತ್ತೆ, ಅದು ಒಂದು ಸ್ಮಾಲ್ ಕರೆಕ್ಷನ್ ಮಾಡ್ಕೊಳ್ಳಿ, ಟೈಪಿಂಗ್ ಎರರ್ ಆಗಿದೆ. ಮತ್ತು ಈ ಕಡೆ ಆ್ಯಸಿಡು CH3COOH. CH3COOH ಅಂದರೆ ಅಸಿಟಿಕ್ ಆ್ಯಸಿಡು. ಸೊ ಅದರಲ್ಲಿ ನಾನ್ ಮೆಟಲ್ ಬಂದುಬಿಟ್ಟು C ಮತ್ತು H. ಹಾಗೆ ಲಾಸ್ಟ್ ಒನ್ AlOH3, ಮೆಟಲ್ ಇಸ್ ಎ ಅಲ್ಯೂಮಿನಿಯಂ. H3BO3 ಬೋರಿಕ್ ಆ್ಯಸಿಡ್ ಅದು. ಸೊ ಅದರಲ್ಲಿ ಬಂದುಬಿಟ್ಟು ನಾನ್ ಮೆಟಲ್ಲು HB ಮತ್ತು O. ಕಂಡಕ್ಟ್ ಎಕ್ಸ್ಪೆರಿಮೆಂಟ್, ಗಿವ್ ದ ಫಾಲೋಯಿಂಗ್ ಟೇಬಲ್ ಆ್ಯಂಡ್ ಕನ್ಕ್ಲೂಡ್ ಅಂತ ಆ್ಯಕ್ಟಿವಿಟಿ 2 ಅಲ್ಲಿದೆ. ಇಲ್ಲಿ ಕೆಲವು ಮೆಟಲ್ ಮತ್ತು ನಾನ್ ಮೆಟಲ್ಗಳನ್ನು ಒಂದು ಎಲಿಮೆಂಟ್ಸ್ ನೇಮ್ ಕೊಟ್ಟಿದ್ದಾರೆ. ಸೊ ರಿಯಾಕ್ಟ್ಸ್ ವಿತ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಇವೆಲ್ಲ ಬಂದುಬಿಟ್ಟು ಇಲ್ಲಿ ಏನು ಕೊಟ್ಟಿದ್ದಾರೆ ಆ ಮೆಟಲ್ ಆ್ಯಂಡ್ ನಾನ್ ಮೆಟಲ್ ಕಾಲಮಲ್ಲಿ, ಅದು ರಿಯಾಕ್ಟ್ಸ್ ವಿತ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇನ್ ರೂಮ್ ಟೆಂಪರೇಚರ್ ಆದರೆ ಏನಾಗುತ್ತೆ, ಹಾಗೆ ವೆನ್ ಈಟ್ಸ್ ಜಂಟ್ಲಿ ಅಂದರೆ ಏನಾಗುತ್ತೆ ಅಂತ ಹೇಳಿ. ಈ ಕಡೆ ಬಂದುಬಿಟ್ಟು ನಿಮ್ಮ ರೈಟಿಗೆ ರಿಯಾಕ್ಟ್ಸ್ ವಿತ್ ದ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದರೆ ಇನ್ ರೂಮ್ ಟೆಂಪರೇಚರಲ್ಲಿ ಏನಾಗುತ್ತೆ, ಹಾಗೆ ವೆನ್ ಈಟ್ಸ್ ಜಂಟ್ಲಿ ಏನಾಗುತ್ತೆ ಅಂತ. ಸೊ ಮೆಗ್ನೀಷಿಯಮ್ ವೈರ್, when it is reacts with the hydrochloric acid in room temperature, it reacts to give hydrogen gas. ಅಂದರೆ ಮೆಗ್ನೀಷಿಯಮ್ ಸಿಂಬಲ್ ಏನು Mg, ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl. ಸೊ Mg ಪ್ಲಸ್ HCl ಜೊತೆಗೆ ಅದೆರಡು ರಿಯಾಕ್ಟ್ ಆದಾಗ ರೂಮ್ ಟೆಂಪರೇಚರಲ್ಲಿ ನಮಗೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಹಾಗೆ ಅದನ್ನು ಜಂಟ್ಲಿ ಹೀಟ್ ಮಾಡಿದರೆ ಏನಾಗುತ್ತೆ ಅಂದರೆ ರ್ಯಾಪಿಡ್ ರಿಯಾಕ್ಷನ್ನು ರ್ಯಾಪಿಡ್ ಆಗಿ ಅಂದರೆ ಕ್ವಿಕ್ ಆಗಿ ಆಗುತ್ತೆ. ಅದೇ ಮೆಗ್ನೀಷಿಯಮ್ ಬಂದುಬಿಟ್ಟು ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದರೆ ಏನಾಗುತ್ತೆ ಅಂದರೆ ಒನ್ಸ್ ಅಗೇನ್ ದ ಹೈಡ್ರೋಜನ್ ಗ್ಯಾಸ್ ವಿಲ್ ಬಿ ರಿಲೀಸ್ಡ್ ಆ್ಯಂಡ್ ವೆನ್ ಇಟ್ ಈಸ್ ಹೀಟೆಡ್ ಇಟ್ ಈಸ್ ರ್ಯಾಪಿಡ್ ರಿಯಾಕ್ಷನ್. ಚಾರ್ಕೋಲ್ ಪೀಸ್, ಸೊ ವೆನ್ ಚಾರ್ಕೋಲ್ ಪೀಸ್ ಇಸ್ ರಿಯಾಕ್ಟ್ ವಿತ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ನೋ ರಿಯಾಕ್ಷನ್ ರೂಮ್ ಟೆಂಪರೇಚರಲ್ಲಾಗಲಿ, ಇಲ್ಲಾಂದರೆ ಅದನ್ನು ಹೀಟ್ ಮಾಡಿದಾಗಲೂ ಅಷ್ಟೇ ನೋ ರಿಯಾಕ್ಷನ್ನು. ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್ ಯಾವಾಗ ಈ ಚಾರ್ಕೋಲ್ ರಿಯಾಕ್ಟ್ ಆಗುತ್ತೋ ದಟ್ ಟೈಮ್ ಆಲ್ಸೋ ಇನ್ ರೂಮ್ ಟೆಂಪರೇಚರ್ ನೋ ರಿಯಾಕ್ಷನ್. ಹಾಗೆ ವೆನ್ ಈಟ್ಸ್ ಇಟ್ ಈಸ್ ನೋ ರಿಯಾಕ್ಷನ್. ಅಯನ್ ಪೀಸಸ್, ಸೊ ವೆನ್ ಅಯನ್ ಬಂದುಬಿಟ್ಟು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಒನ್ಸ್ ಅಗೇನ್ ಇಟ್ ರಿಯಾಕ್ಟ್ಸ್ ಟು ಗಿವ್ ಹೈಡ್ರೋಜನ್ ಗ್ಯಾಸ್. ಮತ್ತು ಇದು ಹೀಟ್ ಮಾಡಿದಾಗ ರ್ಯಾಪಿಡ್ ರಿಯಾಕ್ಷನ್ ಇರುತ್ತೆ. ಅದೇ ಮತ್ತು ಅಯನ್ ಪೀಸು ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಒನ್ಸ್ ಅಗೇನ್ ಇಟ್ ವಿಲ್ ರಿಲೀಸ್ ಹೈಡ್ರೋಜನ್ ಗ್ಯಾಸ್, ಮತ್ತು ಹೀಟ್ ಮಾಡಿದಾಗ ರ್ಯಾಪಿಡ್ ರಿಯಾಕ್ಷನ್. ಸೊ ಕನ್ಕ್ಲೂಷನ್ ಏನಾಗುತ್ತೆ, ಇನ್ನು ಇಲ್ಲಿ 3 ಇದೆ, ಅಲ್ಯೂಮಿನಿಯಂ ಫಾಯಿಲ್, ಕಾಪರ್ ವೈರ್ ಮತ್ತು ಸಲ್ಫರ್ ಪೌಡರ್. ಅಲ್ಯೂಮಿನಿಯಂ ಫಾಯಿಲು ಮತ್ತು ಕಾಪರ್ ವೈರು ರಿಯಾಕ್ಟ್ಸ್ ಟು ಗಿವ್ ಹೈಡ್ರೋಜನ್ ಗ್ಯಾಸ್, ರ್ಯಾಪಿಡ್ ರಿಯಾಕ್ಷನ್ ಆಗುತ್ತೆ. ಆ ಕಡೆ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ದ ಸೇಮ್ ರಿಸಲ್ಟ್ ಇಟ್ ವಿಲ್ ಗಿವ್, even copper wire also, but sulfur powder it might be in sulfuric acid or a hydrochloric acid, there is no reaction. So conclusion ಏನು ಅಂದರೆ ಯಾವುದೇ ಒಂದು ಮೆಟಲ್, ಆಲ್ ದ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ದ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಇಟ್ ವಿಲ್ ರಿಲೀಸ್ ಹೈಡ್ರೋಜನ್ ಗ್ಯಾಸ್ ಆ್ಯಂಡ್ ದೇರ್ ವಿಲ್ ಬಿ ಅ ರ್ಯಾಪಿಡ್ ರಿಯಾಕ್ಷನ್. ಸೊ ನಾನ್ ಮೆಟಲ್ಸ್ ಇಟ್ ವೋಂಟ್ ರಿಲೀಸ್ ದ ಹೈಡ್ರೋಜನ್ ಗ್ಯಾಸ್ ಆ್ಯಂಡ್ ಬಿಕಾಸ್ ದೇರ್ ಇಸ್ ನೋ ರಿಯಾಕ್ಷನ್ ಅಟ್ ಆಲ್, ಅಲ್ಲಿ ರಿಯಾಕ್ಷನ್ ಇರೋದಿಲ್ಲ.
ಸೊ ಇಲ್ಲಿ ಕನ್ಕ್ಲೂಷನ್, ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಆಸಿಡ್ ರಿಲೀಸ್ ಹೈಡ್ರೋಜನ್ ಗ್ಯಾಸ್, ನಾನ್ ಮೆಟಲ್ಸ್ ದೇರ್ ಇಸ್ ನೋ ರಿಯಾಕ್ಷನ್ ಅನ್ನೋದನ್ನ ನೀವು ಒಂದು ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್, ವಿ ಹರ್ಡ್ ದಟ್ ಮೆಗ್ನೀಷಿಯಮ್ ಇಸ್ ಫೌಂಡ್ ಇನ್ ಪ್ಲಾಂಟ್ಸ್, ಇನ್ ವಿಚ್ ಫಾರ್ಮ್ ಇಟ್ ಈಸ್ ಪ್ರೆಸೆಂಟ್. ಮೆಗ್ನೀಷಿಯಮ್ ಅನ್ನೋದು ಪ್ಲಾಂಟಲ್ಲಿ ಇರುತ್ತೆ, ಯಾವ ಫಾರ್ಮಲ್ಲಿ ಅದು ಪ್ರೆಸೆಂಟ್ ಆಗಿರುತ್ತೆ ಅಂದರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಮೆಗ್ನೀಷಿಯಮ್ ಡೈವ್ಯಾಲೆಂಟ್ ಅಯಾನ್ಸ್. ಡಾಕ್ಟರ್ ಟೋಲ್ಡ್ ಮಿ ದಟ್ ಐ ಹ್ಯಾಡ್ ಎ ಡೆಫಿಷಿಯನ್ಸಿ ಆಫ್ ಐರನ್ ಇನ್ ಮೈ ಬಾಡಿ ವೇರ್ ಇಟ್ ಈಸ್ ಪ್ರೆಸೆಂಟ್. ಬಾಡಿಯಲ್ಲಿ ನಮಗೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ, ಸೊ ಇದರಲ್ಲಿ ಐರನ್ ಡೆಫಿಷಿಯನ್ಸಿ ಇದೆ ನಿನಗೆ ಅಂತ ಹೇಳಿ ಡಾಕ್ಟ್ರ್ ಹೇಳಿದಾಗ, ಸೊ ಇದು ಎಲ್ಲಿ ಪ್ರೆಸೆಂಟ್ ಆಗಿದೆ ಅನ್ನೋದು ಕ್ವಶನ್ನು. ಸೊ ಈ ಐರನ್ ಎಲ್ಲಿ ಪ್ರೆಸೆಂಟ್ ಆಗಿರುತ್ತೆ ಅಂದರೆ ಫೌಂಡ್ ಇನ್ ದ ರೆಡ್ ಬ್ಲಡ್ ಸೆಲ್ಸ್, ದಟ್ ಈಸ್ ಇನ್ ದ RBC ಆಫ್ ಅ ಬ್ಲಡ್ ಕಾಲ್ಡ್ ಹಿಮೋಗ್ಲೋಬಿನ್. ನೆಕ್ಸ್ಟ್ ಆಕ್ಟಿವಿಟಿ 3, ಕಂಡಕ್ಟ್ ದ ಎಕ್ಸ್ಪೆರಿಮೆಂಟ್ ಗಿವನ್ ಇನ್ ದ ಫಾಲೋಯಿಂಗ್ ಟೇಬಲ್ ಅಂಡ್ ಡ್ರಾ ದ ಕನ್ಕ್ಲೂಷನ್. ಇಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ABCDE ಅಂತ ಮಾರ್ಕ್ ಆಗಿದೆ. ಸೊ ಇಲ್ಲಿ 5 ಬೀಕರ್ಸ್ ಕೊಟ್ಟಿದ್ದಾರೆ, ಹೇಳಿದ್ದಾರೆ ಅದರಲ್ಲಿ ನೀವು ಒಂದು 50 ml ಆಫ್ ವಾಟರನ್ನು ಅಷ್ಟು ಬೀಕರಿಗೆ ನೀವು ಹಾಕಿ ಆದಮೇಲೆ ಕೆಲವು ಸಬ್ಸ್ಟೆನ್ಸನ್ನು ಕೊಡ್ತೀವಿ, ಅದನ್ನು ನೀವು ಅದರಲ್ಲಿ ಆ್ಯಡ್ ಮಾಡಿ, ಹಾಗೆ ಅದನ್ನು ಡಿಸ್ಟರ್ಬ್ ಮಾಡಬೇಡಿ, ಹಾಗೆ ಬಿಟ್ಬಿಟ್ಟು ವಿತೌಟ್ ಶೇಕಿಂಗ್ ದ ಬೀಕರ್ ಅದನ್ನು ನೀವು ಅಬ್ಸರ್ವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಫಸ್ಟು ಅಲ್ಲಿ ಮೇಲೆ ನಿಮಗೆ ಕೆಲವು ಸಬ್ಸ್ಟೆನ್ಸ್ ಕಾಣಿಸ್ತಾ ಇದೆ. ಸೊ ಏನು ಅಂತ ನೋಡೋಣ. ಬೀಕರ್ ಎಯಲ್ಲಿ ಕಾಪರ್ ಸಲ್ಫೇಟ್ ಇದೆ, ಪ್ಲಸ್ ಅಲ್ಲಿ ಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಅದು ಬಂದ್ಬಿಟ್ಟು ಜಿಂಕ್ ಪೀಸ್. ಸೊ ಈ ಕಾಪರ್ ಸಲ್ಫೇಟ್ ಅಲ್ಲಿ ನಾವು ಸ್ವಲ್ಪ ವಾಟರ್ ಹಾಕಿ ಇವಾಗ ಅದು ಸೊಲ್ಯೂಷನ್ ಪ್ರಿಪೇರ್ ಆಗಿದೆ, ಅದಕ್ಕೆ ನಾವು ಜಿಂಕ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಕಾಪರ್ ಸಲ್ಫೇಟ್ ಸಿಂಬಲ್ CuSO4, ಜಿಂಕ್ ಇಸ್ Zn. ಸೊ CuSO4 ಜೊತೆಗೆ ಈ ಜಿಂಕು ರಿಯಾಕ್ಟ್ ಆಗುತ್ತೆ, ರಿಯಾಕ್ಟ್ ಆಗಿ ZnSO4 ಪ್ಲಸ್ Cu ಅನ್ನೋ ನ್ಯೂ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಈ Zn ಏನಿದೆ, ಈ ಜಿಂಕ್ ಬಂದ್ಬಿಟ್ಟು ಮೋರ್ ರಿಯಾಕ್ಟಿವ್ ದೆನ್ ಎ ಕಾಪರ್ಗಿಂತ ಇದು ಮೋರ್ ರಿಯಾಕ್ಟಿವ್ ಇರುತ್ತೆ. ಸೊ ಇದೇನು ಮಾಡುತ್ತೆ, ಕಾಪರ್ ಸಲ್ಫೇಟಿಂದ ಕಾಪರನ್ನು ಡಿಸ್ಪ್ಲೇಸ್ ಮಾಡುತ್ತೆ, ಅದರಿಂದ ಅದನ್ನು ತೆಗೆಯುತ್ತೆ. ಸೊ ಅವಾಗ ಏನಾಗುತ್ತೆ, ZnSO4 ಜಿಂಕ್ ಸಲ್ಫೇಟ್ ಫಾರ್ಮ್ ಆಗುತ್ತೆ, ಹಾಗೆ ಕಾಪರು ಸಪ್ರೇಟಾಗಿ ಫಾರ್ಮ್ ಆಗುತ್ತೆ. ಬೀಕರ್ ಬಿಯಲ್ಲಿ ನೋಡಿ ಎಲ್ಲ ಇದರಲ್ಲೂ ಕಾಪರ್ ಸಲ್ಫೇಟ್ ಇದೆ, ಬಟ್ ಒಂದೊಂದು ಬೀಕರಲ್ಲಿ ಒಂದರಲ್ಲಿ ಜಿಂಕ್ ಹಾಕಿದ್ದೀವಿ, ಇನ್ನೊಂದರಲ್ಲಿ ಅಯನ್ ಹಾಕಿದ್ದೀವಿ, ಮತ್ತು ಇನ್ನೊಂದರಲ್ಲಿ ಸಿ ಬೀಕರಲ್ಲಿ ಕಾಪರ್ ಸಲ್ಫೇಟ್ ಇಲ್ಲ, ಜಿಂಕ್ ಸಲ್ಫೇಟ್ ಇದೆ, ಮತ್ತು ಅದಕ್ಕೆ ಕಾಪರ್ ಹಾಕ್ತೀವಿ, ಮತ್ತು ಕಾಪರ್ ಡಿಯಲ್ಲಿ ಅಯನ್ ಸಲ್ಫೇಟ್ ಇದೆ, ಅದಕ್ಕೆ ಕಾಪರ್ ಪೀಸ್ ಹಾಕ್ತಾ ಇದ್ದೀವಿ. ಸೊ ಇವೆಲ್ಲ ಬಂದ್ಬಿಟ್ಟು ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದೇ ಇಲ್ಲಿ ಒಂದು ಕ್ವಶನ್ ಇದು. ಸೊ ಇಲ್ಲಿ ಕಾಪರ್ ಬೀಕರ್ ಬಿಯಲ್ಲಿ ಕಾಪರ್ ಸಲ್ಫೇಟ್ ಅಯನ್ ಜೊತೆಗೆ ರಿಯಾಕ್ಟ್ ಆದಾಗ, ಸೊ iron is a more reactive than a copper, so it will displaces copper from its solution. So FeSO4 plus Cu ಫಾರ್ಮ್ ಆಗುತ್ತೆ. ಇಲ್ಲಿ ZnSO4 plus Cu ಅಂದಾಗ ಮತ್ತೆ ಇಲ್ಲಿ ಏನಾಗುತ್ತೆ, ಕಾಪರ್ ಇಸ್ ಮೋರ್ ರಿಯಾಕ್ಟಿವ್ ದ್ಯಾನ್ Zn. ಸೊ ಏನಾಗುತ್ತೆ, ಕಾಪರು Zn ಅನ್ನು ಡಿಸ್ಪ್ಲೇಸ್ ಮಾಡುತ್ತೆ ಜಿಂಕ್ ಸಲ್ಫೇಟಿಂದ. ಸೊ ದಟ್ ಈಸ್ ದ ಇಕ್ವೇಶನ್. ಹಾಗೆ ಅಯನ್ ಸಲ್ಫೇಟಲ್ಲಿ FeSO4 plus Cu, here copper is more reactive than a iron, so it will displaces iron from a copper sulfate solution, so we will get the product CuSO4 plus Fe. And in zinc sulfate beaker E, ZnSO4 plus Fe, it gives FeSO4 plus Zn. That means iron is more reactive than a zinc, so it is displacing zinc from a zinc sulfate, so we will get the answer FeSO4 plus Zn. So conclusion ಏನು, more reactive metal displaces less reactive metal from its salt solution. ಸೊ ಯಾವುದು ಮೋರ್ ರಿಯಾಕ್ಟಿವ್ ಆಗಿರುತ್ತೋ ಅದೇನು ಮಾಡುತ್ತೆ, ಲೆಸ್ ರಿಯಾಕ್ಟಿವ್ ಮೆಟಲನ್ನು ಅದು ಡಿಸ್ಪ್ಲೇಸ್ ಮಾಡುತ್ತೆ. ದ ಮೋರ್ ಇನ್ ಡೀಟೇಲ್ ಆಗಿ ನೀವು 10th ಬಂದಾಗ ಸ್ಟಡಿ ಮಾಡ್ತೀರಾ. ಮೆಟಲ್ ಆ್ಯಂಡ್ ನಾನ್ ಮೆಟಲ್ ಲೆಸನ್ನಲ್ಲಿ ರಿಯಾಕ್ಟಿವಿಟಿ ಸೀರೀಸ್ ಅಂತ ಇದೆ. ಸೊ ಇಟ್ ಈಸ್ ಇನ್ ಎ ಇನ್ಕ್ರೀಸಿಂಗ್ ಆರ್ಡರು. ಸೊ ಅದು ಸಪ್ರೇಟಾಗಿ ನಿಮಗೆ ಇನ್ ಡೀಟೇಲ್ ಆಗಿ ಅಲ್ಲಿ ನೀವು ಅದನ್ನು ಕಲಿತೀರಾ. ಸೊ ನೀವು ಇಲ್ಲಿ 8th ಸ್ಟ್ಯಾಂಡರ್ಡಿಗೆ ಎಷ್ಟು ಸಾಕು ಅನಿಸುತ್ತೆ. The next, I will review my understanding myself. So self-evaluation. Why sodium and potassium are stored in a kerosene? ಇದನ್ನು ಯಾಕೆ ಕೆರೋಸಿನಲ್ಲಿ ಸ್ಟೋರ್ ಮಾಡಬೇಕು ಅಂದರೆ, sodium and potassium are highly reactive metals that react readily with oxygen present in the air. To prevent this reaction, they are kept in kerosene. ಅವೆರಡು ಏನಾಗುತ್ತೆ ಅಂದರೆ, ಹಾಗೆ ಇಟ್ಟಾಗ ಅದು ಆಕ್ಸಿಜನ್ ಜೊತೆಗೆ ಬೇಗ ರ್ಯಾಪಿಡ್ಲಿ ರಿಯಾಕ್ಟ್ ಆಗುತ್ತೆ. ಸೊ ಅದರಿಂದ ಅದನ್ನು ನಾವು ಪ್ರಿಸರ್ವ್ ಮಾಡಬೇಕು. ಇಸ್ ಇಟ್ ಪಾಸಿಬಲ್ ಟು ಸ್ಟೋರ್ ಲೆಮನ್ ಪಿಕಲ್ ಇನ್ ಅಲ್ಯೂಮಿನಿಯಂ ಕಂಟೈನರ್? ಅಲ್ಯೂಮಿನಿಯಂ ಕಂಟೈನರಲ್ಲಿ ನಾವು ಲೆಮನ್ ಪಿಕಲನ್ನು ನಾವು ಸ್ಟೋರ್ ಮಾಡ್ಬೋದು ಅಂತ ಕ್ವೆಶನ್. ಉಪ್ಪಿನಕಾಯಿನ ಸ್ಟೋರ್ ಮಾಡ್ಬೋದಾ? ಇಲ್ಲಿ ನೋ ಅಂತ ಆನ್ಸರ್ ಬರುತ್ತೆ. ಯಾಕೆ ಅಂದರೆ ಅದು ಮೆಟಲ್, ಅದು ಏನಾಗುತ್ತೆ, ಇಟ್ ವಿಲ್ ರಿಯಾಕ್ಟ್ ವಿತ್ ದ ಆ್ಯಸಿಡ್. ಲೆಮನ್ ಜ್ಯೂಸ್ ಇಟ್ ಈಸ್ ಅಸಿಡಿಕ್ ಇನ್ ನೇಚರ್. ಸೊ ಅದೇನಾಗುತ್ತೆ, ಆ ಮೆಟಲ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ, ವಿಚ್ ವಿಲ್ ಬಿಕಮ್ ಎ ಪಾಯ್ಸನಸ್. ದಟ್ ಈಸ್ ದ ರೀಸನ್ ವಿ ಶುಡ್ ನಾಟ್ ಸ್ಟೋರ್ ಇನ್ ಎ
aluminum container. No, we cannot store lemon pickle in aluminum utensil because aluminum is a metal and metals readily react with acid to produce hydrogen gas. ಅದರಿಂದ ನಾವು ಅದನ್ನು ಪಿಕಲ್ಗಳನ್ನು ಬಂದ್ಬಿಟ್ಟು ನಾವು ಅಲ್ಯೂಮಿನಿಯಂ ಜಾರಲ್ಲಿ ಸ್ಟೋರ್ ಮಾಡೋದಿಲ್ಲ. ವಿಚ್ ಕ್ಯಾರೆಕ್ಟರ್ ಆಫ್ ಮೆಟಲ್ ಯೂಸ್ಫುಲ್ ಟು ಮೇಕ್ ಇಟ್ ರ್ಯಾಪರ್ ಅರೌಂಡ್ ಚಾಕ್ಲೇಟ್? ಚಾಕ್ಲೇಟನ್ನು ಒಂದು ಅಲ್ಯೂಮಿನಿಯಂ ಫಾಯಿಲಿಂದ ರ್ಯಾಪರ್ ಮಾಡಿರ್ತಾರೆ, ನಿಮಗೆ ಗೊತ್ತಿರುವಂಥ ವಿಷಯ. ಸೊ ಯಾವ ಕ್ಯಾರೆಕ್ಟರ್ ಇಲ್ಲಿ ಅದಕ್ಕೆ ಕನ್ಸಿಡರ್ ಆಗುತ್ತೆ ಅಂದರೆ, ಚಾಕ್ಲೇಟ್ ರ್ಯಾಪರ್ ಈಸ್ ಮೇಡ್ ಅಪ್ ಆಫ್ ಎ thin sheet of metal, that is aluminum foil. So the property of the metal which is used here is the ability to be converted into thin sheets is malleability property. So what is the malleability property? Says the any substance which will be converted into a thin sheet, that is called as a malleability. So aluminum is a metal and it shows the malleability property. That is the reason we have to write here. Then match the uses of the following non-metals. ಇಲ್ಲಿ non-metals ಕೊಟ್ಟಿದ್ದಾರೆ, ಬಿ ಸೈಡಲ್ಲಿ ಕೆಲವು ಯೂಸಸ್ ಕೊಟ್ಟಿದ್ದಾರೆ. ಸೊ ಕ್ಲೋರಿನ್ ಯೂಸ್ ಫಾರ್ ಬ್ಲೀಚಿಂಗ್, ಆಕ್ಸಿಜನ್ ಫಾರ್ ರೆಸ್ಪಿರೇಷನ್, ದಟ್ ಮೀನ್ಸ್ ಬ್ರೀತಿಂಗ್, ನೈಟ್ರೋಜನ್ ಫಾರ್ ಕೆಮಿಕಲ್ ಫರ್ಟಿಲೈಸರ್ ಅಂಡ್ ಅಯೋಡಿನ್ ಫಾರ್ ಅನ್ ಆಂಟಿ ಇನ್ಫೆಕ್ಟೆಂಟ್. ವಿಚ್ ನಾನ್ ಮೆಟಲ್ ರಿಯಾಕ್ಟ್ಸ್ ವಿತ್ ಏರ್ ಅಂಡ್ ಪ್ರೊಡ್ಯೂಸ್ ಫೈರ್ ಅಂದರೆ ವೈಟ್ ಫಾಸ್ಫರಸ್. ಆ್ಯಂಡ್ ಐ ಥಿಂಕ್ ಎಂಡ್ ಆಯಿತು. Yes, I think it is end. This is the next lesson, coal and petroleum. So ಖಂಡಿತ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ. ಹೂ ಆರ್ ನ್ಯೂ ಟು ಮೈ ಚಾನಲ್, ರಿಕ್ವೆಸ್ಟ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೋಲ್ ಆ್ಯಂಡ್ ಪೆಟ್ರೋಲಿಯಮ್ಗೆ ನಾನು ಸೊಲ್ಯೂಷನ್ಸನ್ನು ಕೊಡ್ತೀನಿ. ನಿಮ್ಮ ಫ್ರೆಂಡ್ಸ್ಗೂ ಯೂಸ್ಫುಲ್ ಆಗುತ್ತೆ ಇದು. ಆದಷ್ಟು ಇದನ್ನು ಶೇರ್ ಮಾಡಿ. ಮೀಟ್ ಯು ಅಗೇನ್. ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.